Welcome back to my YouTube channel. ಇವತ್ತು ನಾನು ವೆಜಿಟೇಬಲ್ಸ್ ತರಕ್ಕಂತ ಈಚೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನನ್ನ ಫಸ್ಟ್ ವ್ಲಾಗ್. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ತುಂಬ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ವ್ಯೂಸ್ ಬರ್ತವೆ, ಎಷ್ಟು ಲೈಕ್ಸ್ ಬರ್ತವೆ ನನ್ನ ವ್ಲಾಗಿಗೆ, ಫಸ್ಟ್ ವ್ಲಾಗಿಗೆ ನೋಡೋಣ. ಓಕೆ, ನಾನು ಇವಾಗ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ ಅಂಗಡಿಗೆ. ಈ ಸಮ್ಮರಲ್ಲಂತೂ ಆಚೆ ಹೋಗೋಕ್ಕೆ ಆಗಲ್ಲ, ಆದರೂ ಟೊಮೊಟೊ ಅರ್ಜೆಂಟ್ ಇದೆ ಅಂತ ಟೊಮೆಟೊ ತರಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಆಚೆ ಕಾಲೇ ಇಡಲ್ಲ. ಗೈಸ್, ಇದು ಬಂದುಬಿಟ್ಟು ನನ್ನ ಏರಿಯಾ. ನಾನು ಇನ್ನೊಂದು ಸ್ವಲ್ಪ ದೂರ ಹೋಗಬೇಕು ತರಕ್ಕೆ. ನನ್ನ ಈ ಫಸ್ಟ್ ಬ್ಲಾಗ್ ಬಂದುಬಿಟ್ಟು ಬರೀ ಇಂಟ್ರಡಕ್ಷನ್ ಅಷ್ಟೇ. ನಾನು ಹೇಗೆ ಏರಿಯಾದಲ್ಲಿ, ಯಾವ ಏರಿಯಾದಲ್ಲಿದ್ದೀನಿ ಆ ಥರ ಅಷ್ಟೇ ನಾನು ಮಾಡ್ತಾ ಇರೋದು. ನೆಕ್ಸ್ಟು ವ್ಲಾಗಿಂದ ಗೈಸ್ ಚಾಲೆಂಜಸ್ ಸ್ಟಾರ್ಟ್ ಮಾಡ್ತೀನಿ. ಶಾಪಿಂಗ್ ಬ್ಲಾಗ್ಸ್ ತೋರಿಸ್ತೀನಿ. ಬಟ್ ಫಸ್ಟ್ ವ್ಲಾಗಲ್ಲಿ ಎಲ್ಲರಿಗೂ ಇಂಟ್ರೊಡಕ್ಷನ್ ಬೇಕು, ಅದಕ್ಕೋಸ್ಕರ ಈ ಇಂಟ್ರೊಡಕ್ಷನ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೆಸರು ಬಂದುಬಿಟ್ಟು ಡಿಂಪಲ್ ಆ್ಯಕ್ಚುಲಿ. ಆಮೇಲೆ ನನಗೆ ಇಬ್ಬರು ಸಿಸ್ಟರ್ಸ್ ಇದ್ದಾರೆ. ಒಬ್ಬಳ ಹೆಸರು ಕವನ, ಇನ್ನೊಬ್ಬಳ ಹೆಸರು ಲಿಶಾನಿ ಅಂತ. ಆ್ಯಕ್ಚುಲಿ ಬ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಬೇಕಾಗಿರೋದು ಮೊದಲು ವಾಯ್ಸೇ. ಆ್ಯಕ್ಚುಲಿ ನಮ್ಮ ವಾಯ್ಸ್ ನಮಗೆ ನಾರ್ಮಲ್ ಆಗಿದ್ದರೆ ಏನೂ ತೊಂದರೆ ಇಲ್ಲ. ಅಂದರೆ ಬ್ಲಾಗ್ ಹಾಕಬೇಕಾದ್ರೆ ಭಯ ಆಗುತ್ತೆ, ನಾನು ಯಾವ ಥರ ಮಾತಾಡಿದ್ದೀನಿ, ನನ್ನ ವಾಯ್ಸ್ ಓಕೆನಾ ಅಂತೆಲ್ಲ ಅನಿಸುತ್ತೆ. ಅದು ಆ್ಯಕ್ಚುಲಿ ನಾರ್ಮಲ್ಲೇ. ನನಗೂ ಫಸ್ಟ್ ಟೈಮ್ ಹಾಗೆ ಅನಿಸ್ತು. ಬಟ್ ದಿಸ್ ಟೈಮ್ ಮಾಡೋಣ ಅಂತ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ನೀನು ರೀಚ್ ಆದೆ ಇಷ್ಟು ತನಕ ನಡ್ಕೊ ಬರಬೇಕು ಅಂದರೆ ಹತ್ತತ್ರನೇ 2 ಇದ್ದಾವೆ. ಬಟ್ ಅಲ್ಲಿ ನಂಗೆ ಇಷ್ಟ ಇಲ್ಲ, ಸೊ ದಟ್ ಸ್ವಲ್ಪ ದೂರ ಬಂದಿದೆ. ಇಲ್ಲಿ ಎಲ್ಲ ಥರ ತರಕಾರಿ ಸಿಗ್ತವೆ ನೋಡಿ. ತರಕಾರಿ ಶಾಪಿಗೆ ರೀಚ್ ಆಗಿದ್ದೀನಿ. ಟೊಮೆಟೊ ಈಸ್ಕೊಂಡಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಟೊಮೆಟೊ ತೊಗೊಂಡು ಈಚೆ ಬರ್ತಾಯಿದ್ದೀನಿ ಇನ್ನೂ ಹೋಗೋಕ್ಕೆ. ಇವಾಗ ಯಾರು ಹೋಗ್ತಾರೆ ಈ ಬಿಸಿಲಲ್ಲಿ ಅಂತ ಅನ್ನಿಸ್ತಿದೆ. ಹಾಗೆ ಮಾತಾಡ್ಕೊಂಡು ಹೋಗೋಣ. ನನಗೆ ಈ ವಿಡಿಯೋಗೆ ಇವಾಗಲೇ ಭಯ ಆಗ್ತಿದೆ, ಎಷ್ಟು ವ್ಯೂವರ್ಸ್ ಬರ್ತಾರೆ, ಎಷ್ಟು ಲೈಕ್ಸ್ ಬರುತ್ತೋ. ಆಮೇಲೆ ನೆಕ್ಸ್ಟ್ ನಾನು ಯಾವುದೇ ಬಟ್ಟೆ ಅಂಗಡಿಗೆ ಹೋದರೂ ಅದರದ್ದು ಬ್ಲಾಗ್ ಮಾಡಿ ಕೂಡ ಹಾಕ್ತೀನಿ, ಹೇಗಿದೆ ಕ್ವಾಲಿಟಿ ಅಂತ. ಆ್ಯಕ್ಚುಲಿ ಒಂದಿದೆ ಅಲ್ಲಿ, ಅದು ಬಂದುಬಿಟ್ಟು ವಸ್ತ್ರಾಲಯಸ್ ಅಂತ. ಆ ಬ್ಲಾಗ್ನ ನಾನು ಹಾಕ್ತೀನಿ. ಗೈಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ಬ್ಲಾಗಿಗೆ. ನನಗಂತೂ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್. ಏನಾದರೂ ತಪ್ಪಾಗಿದ್ರೆ ಕಾಮೆಂಟಲ್ಲಿ ತಿಳಿಸಿ. ನಾನು ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.